ಒಂಚೂರು ಗಣಪ तेजस्विनावधीतमस्तु मा विद्विषावहै। ओम शांति शांति शांति। महाराज की जय। ವಾಹನ ಶಂಕರನಾಮ ಚಾರವ ಮಾಡಿಸಿದೆ ಗುರುವರ ಚಾರವ ಮಾಡಿಸಿದೆ ಶ್ಯಾಮನಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿ ಗುರುವರ ಶಾಂತಿ ಚರಣ ಭಜಕರ ದುರಿತ ರುಂದ್ರವ ತ್ವರಿತ ವಿನಾಶಿಸಿರಿ ಗುರುವರ ದುರಿತ ವಿನಾಶಿಸಿರಿ ವರಭ್ರೂನತಾಪುರ ದೈವರಿಂದಲಿ ನಿರುತದಿ ವಾಸಿಸಿರಿ ಗುರುವರ ಹರುಷದಿ ವಾಸಿಸಿರಿ ಗುರು ರಾಜ್ಯ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಹರ ಓಂ ಚೇತನಂ ಶಾಸ್ತ್ರಂ ಶಾಸ್ತ್ರಂ ವ್ಯೋಮಾದಿ ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ ಮಹಾದೇವ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಸದ್ಗುರು ಗುರುನಾಥ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜೈ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ ಪಕ್ಕು
ನಾವು ಇಲ್ಲಿ ಕೂತದ್ ನೋಡ್ರಪ್ಪ. ಈ ಕಾರಟ್ಟಿ ಗ್ರಾಮದಲ್ಲಿ ಒಂದು ಸಿದ್ಧಾಂತ ಶಿಕ್ಷಣ ಸಂಸ್ಥೆ ಆರಂಭವಾದ ಸಂತೋಷ ವಿಷಯ. ತುಪ್ಪದ ಸುಧಾ ಸೋಟಿಯಲ್ಲಿ ಬಹಳ ಪ್ರಯತ್ನ ಮಾಡಿ 11 ವರ್ಷದೊಳಗೆ ಈ ಕಟ್ಟಡವನ್ನೇ ಮುಗಿಸಿದ್ದಾರೆ. ಎಷ್ಟು ಸ್ಪೀಡ್ ಅದ ಅಂತ ಕೇಳಿದರೆ ಅದಕ್ಕೆ ಅಳತೆ ಇಲ್ಲ. ನೂರಾರು ಜನ ಕಾರ್ಮಿಕರನ್ನ ಇಲ್ಲೇ ಇಟ್ಟುಕೊಂಡು ಅವ್ರಿಗೆಲ್ಲ ಬೇಡಿದ್ದನ್ನು ಕೊಟ್ಟು ಅವ್ರ ಕಡೆಯಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ಈ ವಿದ್ಯಾಸಂಸ್ಥೆ ಭಾಳ ಸುಂದರವಾಗಿರ್ತಕ್ಕಂಥದ್ದಾಗಿದೆ. ಒಂದು ಕಡೆಗೆ ಮಹಾತ್ಮರು ಹೇಳ್ತಾ ಇದ್ದಾರೆ, ಅನ್ನದಾನಂ ಮಹಾದಾನಂ ವಿದ್ಯಾದಾನಂ ಮತಃ ಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವೋ ವಿದ್ಯೆಯ. ಅನ್ನದಾನ ಬಹಳ ದೊಡ್ಡದು ಅಂತ, ಅದಕ್ಕಿಂತ ದೊಡ್ಡದು ಯಾವ್ದ್ರೆ ವಿದ್ಯಾದಾನ ಅಂತ ಬರೀತಾ ಇದ್ದಾರೆ. ಯಾಕೆ ವಿದ್ಯಾದಾನ ಶ್ರೇಷ್ಠ ಅಂದರು ಅಂತ ಕೇಳಿ, ಅನ್ನದಾನ 3 ತಾಸು ಮಾತ್ರ ಹೊಟ್ಟೆಗಿರ್ತದೆ, 3 ತಾಸಿನ ಮತ್ತೆ ಬೇಕತ್ತದ. ವಿದ್ಯಾದಾನ ಇಡೀ ಜೀವನ ಪರ್ಯಂತರವಾಗಿ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಯಾವುದಾದ್ರೂ ಇರ್ತರದ ವಿದ್ಯಾದಾನ ಅಂತ ಕರೀತಾ ಇದ್ದಾರೆ. ಅಂತಹ ವಿದ್ಯಾದಾನವನ್ನು ಮಾಡುವ ಸಲುವಾಗಿ ನಮ್ಮ ತುಪ್ಪದ ಬಂಧುಗಳು 10 ಲಕ್ಷ ಕೊಟ್ಟು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾರೆ. ಭಗವಂತ ಯಶಸ್ವಿಯಾಗಿ ಈ ಸಂಸ್ಥೆ ಇನ್ನೂ ಮುಂದುವರಿಬೇಕು. ಹೆಚ್ಚಾಗಿ ಶಿಕ್ಷಣವನ್ನು ಒತ್ತಾಯಪೂರ್ವಕವಾಗಿ ಬೇಕಾಗ್ತದೆ. ಶಿಕ್ಷಣ ಇಲ್ಲದ ಮನುಷ್ಯ ಇವತ್ತಿನ ದಿವಸ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ನೋಡ್ತೀವಿ, ನೌಕರಿ ಅವ್ರಿಗೆ ಹೆಣ್ಣು ಕೊಡುವಲ್ರತ್ತೆ ಯಾರು ಅಲ್ರಿ, ನೌಕರಿ ಇದ್ರೆ ಹೆಣ್ಣು ಕೊಡ್ತಾರತ್ತೆ. ಅಲ್ಲಿ ಪರ್ಯಂತರವಾಗಿ ಬಂದದ ಈ ಸಮಸ್ಯೆ. ಆದ್ದರಿಂದ ವಿದ್ಯೆ ಅನ್ನೋದು ಇವತ್ತಿನ ಕಾಲದಾಗ ಅನಿವಾರ್ಯ ಅದ. ಅಂತಹ ವಿದ್ಯೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಈ ಸಿದ್ಧಾರ್ಥ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ, ಹೆಚ್ಚು ಜನ ಎತ್ತ ಕಡೆಗೆ ಬರಲಿ. ಇಂಗ್ಲೀಷ್ ಮಾಧ್ಯಮ ಅನ್ನುವಂಥದ್ದು ಇಂಥ ಒಂದು ಹಳ್ಳಿಯೊಳಗೆ ಸಿಗೋದು ಭಾಳ ಕಷ್ಟ ಅದ. ನಾವು ಎಲ್ಲರೇ ಪರಿಸ್ತಾ ಇರ್ತದೆ. ಧಾರವಾಡದಾಗ ಹುಬ್ಬಳ್ಳಿಗೆ ಹೆಸರು ಹಚ್ಚಬೇಕಾತಂದ್ರೆ ಲಕ್ಷ ರೂಪಾಯಿ ತಿಂಗಳ ಖರ್ಚು ಮಾಡಬೇಕಾಗ್ತದೆ. ಇಂಥ ಒಂದು ಗ್ರಾಮೀಣ ಸ್ಥಾನದೊಳಗೆ ಈ ಯಾವ ಶಿಕ್ಷಣ ಸಂಸ್ಥೆ ಇದನ್ನು ಬೆಳೆಸಿಕೊಂಡು ಹೋಗ್ತಾ ಇದ್ದೀರಿ. ಆ ಎಲ್ಲ ಕುಟುಂಬದವರಿಗೂ, ಇಲ್ಲಿ ಕೆಲಸ ಮಾಡ್ತಕ್ಕಂಥ ಗುರುಗಳಿಗೂ, ಶಿಕ್ಷಕರಿಗೂ ಬಾಲಕರಿಗೂ ಭಗವಂತ ಸಿದ್ಧಾರೂಢ ಒಳ್ಳೆಯದಾಗಿರ್ತಕ್ಕಂಥ ಭವಿಷ್ಯವನ್ನು ನಿರ್ಮಾಣ ಮಾಡಲಿ ಅಂತ ಪ್ರಾರ್ಥಿಸಿ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಸದ್ಗುರುನಾಥ ಮಹಾರಾಜ್ ಕಿ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ಪೂಜ್ಯ ಶ್ರೀ ಸಹಜಾನಂದ ಸ್ವಾಮೀಜಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೀನಿ. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಕಾನೆಟ್ಟಿ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಪುಟಾಣಿ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಎರಡು ಮಾತಂದ್ರೆ, ಇಲ್ಲೇನು ಆಲ್ರೆಡಿ ನಮ್ಮ ಸ್ಕೂಲ್ದಾಗ ಅಡ್ಮಿಷನ್ ತೊಗೋತಿರಲ್ಲ, ನಮ್ಮದೇ ಆದಂಥ ಒಂದು ಇದರ ಮುಖಾಂತರ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತಾ ಇದ್ವಿ. ಅದಕ್ಕೆ ಪ್ರತಿಯೊಬ್ಬರಿಗೆ ಇಂಡಿವಿಜುವಲ್ ಆಗಿ ನಾವು ಇನ್ಸ್ಟ್ರಕ್ಷನ್ ಕೊಡೋಕೆ ಆಗ್ತಿರಂಗಿಲ್ಲ. ಯಾವ ರೀತಿ ಸ್ಕೂಲ್ ಸ್ಟಾರ್ಟ್ ಆಗ್ತೈತಿ, ಏನು ಹೋಮ್ವರ್ಕ್ ಆಗಿರ್ಬೋದು, ಪ್ರತಿಯೊಂದೂ ನೀವು ಎಲ್ಲರೂ ಪೇರೆಂಟ್ಸ್ ವಾಟ್ಸಪ್ ನೋಡೋ ಬಂದು ಶ್ರೀ ಸಿದ್ಧಾರೂಢ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಐತಿ. ಅದ್ರಾಗ ಪ್ರತಿಯೊಂದು ನಿಮ್ಮ ಹುಡುಗರ್ದು ಏನೈತಿಲ್ಲ, ಏನೇನು ಆ್ಯಕ್ಟಿವಿಟೀಸ್ ಇರ್ತಾವೋ ಅದ್ರಾಗ ನಾವು ಇನ್ಸ್ಟ್ರಕ್ಷನ್ ಐತಿಲ್ಲ, ಕನ್ನಡ ಒಳಗೂ ಆಯಿತು, ಇಂಗ್ಲೀಷ್ನಾಗ ಆಯಿತು, ಪೇರೆಂಟ್ಸ್ ಸಲುವಾಗಿ ಹಾಕಿರ್ತೀವಿ. ಸಾಧ್ಯ ಆದಾಗ ಏನು ಮಾಡಾಯ್ತು ಅಂತಂದ್ರೆ
ಕ್ಯಾಂಪಸ್ದಾಗ ಈಗ ನಮ್ಮ ಟೀಚರ್ಸು ಆಲ್ರೆಡಿ ಏನೈತಿಲ್ಲ ಇಂಗ್ಲೀಷಿಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಡಾಕ್ತೀವಿ. ಅಂದರೆ ಜಲ್ದಿ ಒಂದು 5 to 6 years ಕಮ್ಯುನಿಟಿಗೆ ಮಿನಿಮಮ್ ಇಂಗ್ಲೀಷ್ ಅವ್ರು ಸ್ಪೀಚ್ ಮಾತಾಡಕ್ಕೆ ಬರ್ಬೇಕು. ಆ ರೀತಿ ಕ್ಯಾಂಪಸ್ನಾಗ ಏನು ಬಂದ್ರೆ ಪ್ರತಿ ಮಕ್ಕಳಿಗೂ ಇನ್ಸ್ಟ್ರಕ್ಷನ್ ನಾವು ಇಂಗ್ಲೀಷ್ನಾಗ ಮಾತಾಡೋಕೆ ಈಗಾಗಲೇ ಟೀಚರ್ಗೆ ಹೇಳಿದ್ವಿ. ಅದ್ರ ಜೊತೆಗೆ ನೀವು ಪೇರೆಂಟ್ಸ್ ಜೆಂಟ್ಸ್ ಆಯಿತು ಹೆಣ್ಮಕ್ಳಾಯಿತು ಇಬ್ಬರು ಈ ಗ್ರೂಪ್ ನೋಡುತ್ತಿದ್ದಾರೆ ಪ್ರತಿ ದಿವಸ. ಅದ್ರಾಗ ನಾವು ಹೋಮ್ವರ್ಕ್ ಏನೇನೈತಿ, ಯಾವ ಸ್ಕೂಲ್ LKG ಏನೈತಿ, UKG ಏನೈತಿ, ನರ್ಸರಿ ಏನೈತಿ, ಪ್ರತಿ ನಾವು ಗ್ರೂಪ್ ಮಾಡಿ ಅದ್ರಾಗ ಇನ್ಸ್ಟ್ರಕ್ಷನ್ ಕೊಡ್ತಿರ್ತೀವಿ. ಅದನ್ನು ಫಾಲೋ ಅಪ್ ಮಾಡಿರಿ. ಅದ್ರ ಜೊತೆಗೆ ಸ್ಕೂಲ್ ಟೈಮಿಂಗ್ ಮಾರ್ನಿಂಗ್ 9 ಗಂಟೆಯಿಂದ 2 ಗಂಟೆ ಮಟ್ಟ LKG UKG ಇದು ಮಾಡಿದ್ದೀವಿ. ಅದ್ರ ಜೊತೆಗೆ ಸಾಯಂಕಾಲ ನಮ್ಮ ಲೋಕಲ್ ಯಾರ್ಯಾರು ಅದಾರೆ ಅಥವಾ ಬೇರೆದವ್ರಿಗೆ 6 ಗಂಟೆಯಿಂದ 8 ಗಂಟೆ ಮಟ್ಟ. ಯಾಕಂದ್ರೆ ಪ್ರತಿಯೊಬ್ಬರು ಮನೆ ಮೊಬೈಲ್ ಅವು ನೋಡಿದ್ರೆ ನಮ್ಮ ಮಕ್ಕಳ ಬಗ್ಗೆ ನಾವು ಕೇರ್ ಮಾಡೋಕ್ಕಾಗಂಗಿಲ್ಲ. ಅದ್ರ ಸಲುವಾಗಿ ಏನು ಮಾಡಿದ್ವಿ, ನಾವು ಮತ್ತೊಂದು ಎಕ್ಸ್ಟ್ರಾ ಒಬ್ಬರು ಟೀಚರ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಅದನ್ನು ಉಚಿತವಾಗಿ ನಮ್ಮ ಶಿಕ್ಷಣ ಸಂಸ್ಥೆ ವತಿಯಿಂದ ಉಚಿತವಾಗಿ ಎಲ್ಲ ಮಕ್ಕಳಿಗೂ ಅದನ್ನೊಂದು ಟ್ಯೂಷನ್ ಕ್ಲಾಸಸ್ ಒಂದು ಇದು ಮಾಡ್ಕೋ. ಯಾಕಂದ್ರೆ ಇಂಗ್ಲೀಷ್ ಒಂದು ಸ್ವಲ್ಪ ಟಫ್ ಆಗ್ತೈತಿ. ಅದಕ್ಕೆ ಒಂದು ಮಕ್ಕಳನ್ನ ಆಸ್ತಿ ಮಾಡೋಕ್ಕಿಂತ ಮಕ್ಕಳನ್ನ ಆಸ್ತಿಯಾಗಿ ಮಾಡಿ. ಯಾಕಂದ್ರೆ ಈಗಿನ ಕಾಲ ಹೆಂಗೈತೆ ಅಂದ್ರೆ ಎಷ್ಟು ಕಷ್ಟ ಆಯ್ತು ಗೊತ್ತೈತಿ. ಇವತ್ತು ನಾವು 10 ಎಕರೆ ಐತೆ ಅಂತಂದ್ರೂ ಒಂದು ಹೈಫೈ ಜೀವನ ಮಾಡೋದು ಬಹಳ ಕಷ್ಟ ಆಯ್ತು. ಇವನ್ ನೋಡಿದ್ರೆ 5,000 10,000 ತೊಗೊಂಡ್ರು ಆರಾಮ್ ಜೀವನ ಮಾಡ್ತಾರೆ. ಕಾರಣ ಅಂದ್ರೆ ಎಜುಕೇಶನ್. ಅದಕ್ಕೆ ಏನೈತಿಲ್ಲ, ನಿಮ್ಮ ಮಕ್ಕಳಿಗೆ ಒಂದಿಟ್ಟು ನಮ್ಮದು ಎಲ್ಲರೂ ರೈತ ಕುಟುಂಬದಿಂದ ಇರ್ತೀವೋ, ಬಟ್ ಅದ್ರ ಜೊತೆ ತಾವು ಏನು ಮಾಡಿರಿ, ತಮ್ಮ ಮಕ್ಕಳನ್ನ ಆಸ್ತಿ ಮಾಡಿ ಒಂದೀಟ್. ಯಾಕಂದ್ರೆ ಅವು ಶಾನೆ ಆದ್ರೆ ನಾವು 5 ಎಕರೆ ಗಳಿಸಿ ನಾವು ಶಾನಿತನದಿಂದ ಹಾಳು ಮಾಡ್ಕೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಏನಾಯ್ತಿಲ್ಲ, ಮಕ್ಕಳನ್ನ ಒಂದು ಎಜುಕೇಶನ್ ಕೊಡೋದ್ರಿಂದ ಇನ್ನು ಫ್ಯೂಚರ್ದಾಗ ಅವರೇ ನಮ್ಮ ಆಸ್ತಿ. ಇಲ್ಲಿ ಏನೈತಿಲ್ಲ, ಎಜುಕೇಶನ್ ಜೊತೆ ಒಂದು ಉತ್ತಮವಾದಂಥ ಸಂಸ್ಕೃತಿಯಾಗಿನೂ ಮಕ್ಕಳು ಒಂದು ಮೌಲ್ಯಾಧಾರಿತವಾಗಿ ಏನೇನು ಬೇಕಲ್ಲ ಎಲ್ಲ ರೀತಿಯೂ ನಾವು ಕೊಡಕ್ಕೆ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಪೂಜ್ಯ ಆಶೀರ್ವಾದ ದಿಂದ ಮತ್ತು ಸಿದ್ಧಾರೂಢ ಶಿವಲಿಂಗೇಶ್ವರ ಆಶೀರ್ವಾದದಿಂದ ನಾವು ಪ್ರಾಮಾಣಿಕವಾಗಿ ನಮ್ಮ ಮಕ್ಕಳ ಇಲ್ಲಿ ಈ ಶಿಕ್ಷಣ ಸಂಸ್ಥೆ ಇಲ್ಲಿ ಕಲ್ತಂಥ ಮಕ್ಕಳಿಗೆ ಒಂದು ಉಜ್ವಲ ಭವಿಷ್ಯ ಆಗಲಿಕ್ಕೆ ಏನು ಸಹಾಯ ಬೇಕಲ್ಲ ನಾವು ಮ್ಯಾಕ್ಸಿಮಮ್ ನಮ್ಮ ಕುಟುಂಬದಿಂದ ಪ್ರಯತ್ನ ಮೀರಿ ಇದು ಮಾಡ್ತೀವಿ. ಅದ್ರ ಜೊತೆಗೆ ನೀವು ಪಾಲಕರ ಸಹಿತ ಸ್ವಲ್ಪ ನಮ್ಮ ಜೊತೆ, ಯಾಕಂದರೆ ಇಲ್ಲಿ 10 ತಾಸಿದ್ರೆ ನಿಮ್ಮ ಮನ್ಯಾಗ ಒಂದು ಇದಕ್ಕಿಂತ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ನೀವೊಂದು ಸ್ವಲ್ಪ ಖುಷಿ ಮಾಡಿ. ಅಂತಂದ್ರೆ ಮಕ್ಕಳ ಭವಿಷ್ಯ ಒಂದು ಉತ್ತಮ ಆಗ್ತೈತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ನಮ್ಮ ಒಂದು ಕರೆಗೆ ಒಗ್ಗಟ್ಟು ಎಲ್ಲ ಪಾಲಕರು ಆಗಮಿಸಿ ಹಾಗೂ ಎಲ್ಲ ಪುಟಾಣಿಗಳಿಗೂ ಮತ್ತೊಮ್ಮೆ ತುಂಬುವುದಾದ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.